ಅಂತ ನನಗೇನು ಅನ್ಸೋದಿಲ್ಲ ಈಗಿರೋ ಪೊಲಿಟಿಕಲ್ ಸಿಚುವೇಷನ್. ಓಕೆ, ಇನ್ನು ಧಾರವಾಡದಲ್ಲೂ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಹಾಲಿ ಸಂಸದರ ವಿರುದ್ಧವಾಗಿ ನಿಂತಿರುವಂತಹ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಮತದಾನವನ್ನ ಮಾಡಿದ್ದಾರೆ. ಆ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಧಾರವಾಡದಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಕಣಕ್ಕಿಳಿದಿದ್ದಾರೆ. ಅವರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಐಡಿ ಕಾರ್ಡ್ ಅಲ್ಲ, ಬೇರೆ ಕಾರ್ಡ್ ಈಗ ನಡೆಯಂಗಿಲ್ಲ. ಬಟ್ ಆಧಾರ್ ಕಾರ್ಡ್ ಇದ್ರು ಸಾಕು. ನಮಸ್ಕಾರ. ಓಕೆ, ಇನ್ನೊಂದು ಕಡೆ ವೀಣಾ ಕಾಶಂಪುರ್ ಅವರು ಕೂಡ ಅಖಾಡದಲ್ಲಿದ್ದಾರೆ. ಅವರು ಮತದಾನವನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅವರು ಬಾಗಲಕೋಟೆಯಿಂದ ಈ ಬಾರಿ ಅಖಾಡಕ್ಕೆ ಇಳಿದಿರುವಂತವರು ವೀಣಾ ಕಾಶಂಪುರ್. ಇವತ್ತು ಉತ್ತರ ಕರ್ನಾಟಕದ 2 ಭಾಗಗಳಲ್ಲಿ ಇಬ್ಬರು ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಬಾಗಲಕೋಟೆಯಿಂದ ವೀಣಾ ಕಾಶಂಪುರ್ ಅವರು ಕೂಡ ಒಬ್ಬರು. ಅವರು ಇವತ್ತು ಮತದಾನವನ್ನ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಬಿಜಾಪುರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬೂತ್ಗೆ ಬಂದು ಮತದಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬಿಜಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಟ್ಟಿಂಗ್ ಎಂಪಿ ಕೂಡ ಹೌದು. ಇವರು 2 ಬಾರಿ ಆಯ್ಕೆಯಾಗಿದ್ರು. ಈಗ ಮಗದೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬೂತ್ಗೆ ಬಂದು ವೋಟ್ ಚಲಾಯಿಸಿದ್ರು. ಬಂದ್ಬಿಡಿ ಸರ್ ರಜೆ ಬಂದ್ಬಿಡಿ ಸರ್. ಬನ್ನಿ ಸರ್, ಬನ್ನಿ ಸರ್, ಬರ್ರಿ ಸರ್. ಸ್ವದೇಶದಲ್ಲಿ ಇದ್ದು ಸ್ವಕ್ಷೇತ್ರದಲ್ಲಿ ಇದ್ದೇ ಸುಮಾರು ಜನ ವೋಟ್ ಮಾಡಲ್ಲ. ಅಂಥದ್ರಲ್ಲಿ ವಿದೇಶ ಅಮೆರಿಕಾದಿಂದ ಬಂದು ವೋಟ್ ಮಾಡಿರುವಂತಹ ಉದಾಹರಣೆ ಧಾರವಾಡದಲ್ಲಿದೆ. ಅಮೆರಿಕಾದಿಂದ ಭಾರತಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವರ ದೃಶ್ಯಾವಳಿಗಳನ್ನು ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಬಂದಾರ ನೋಡ್ರಿ. ಹೌದು, ಇಲ್ಲಿ ಆಗ ಬಂದಿರಲ್ಲ, ಅಲ್ಲಿದ್ದಿರಲ್ಲ ಅವರು. ಆಗ ಬಂದಿರಲ್ಲ, ನಾನು ಮಾತಾಡ್ತಿಲ್ಲ. ಬಂದ ಬಂದಾರ ನೋಡ್ರಿ. ಹೌದು, ಇಲ್ಲಿ ಆಗ ಬಂದಿರಲ್ಲ, ಅಲ್ಲಿದ್ದಿರಲ್ಲ ಅವರು. ಆಗ ಬಂದಿರಲ್ಲ, ನಾನು ಮಾತಾಡ್ತಿಲ್ಲ. ಬಂದ ಓಕೆ, ಗದಗ್ನಲ್ಲಿ ಇನ್ನೊಂದು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಗದಗ್ನ ಸಿಸಿ ಪಾಟೀಲ್ ಅವರು ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿನೇ ಬಂದು ಮತದಾನವನ್ನ ಮಾಡಿದ್ದಾರೆ. ಗದಗ್ನ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸಿಸಿ ಪಾಟೀಲ್ ಅವರು